ಫೋನ್ ಬಿಟ್ಟು ಆ ಕಡೆ ಬರೋದೇ ಇಲ್ಲ ಅವರು. ಫೋನ್ ಬಿಟ್ಟು ಆ ಕಡೆ ಬರೋದೇ ಇಲ್ಲ ಅವರು. ಸೊ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ ತುಂಬ ಒಳ್ಳೆಯ ಸ್ಟೆಪ್ ಬಂತು. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ ತುಂಬ ಒಳ್ಳೆಯ ಸ್ಟೆಪ್ ಬಂತು. ಇಂಪ್ಲಿಮೆಂಟೇಷನ್ ತುಂಬ ಇಂಪಾರ್ಟೆಂಟ್. ಇದು ಗೌರ್ಮೆಂಟ್ ಏನು ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಅವ್ರದ್ದೇ ನನ್ನ ಮಗನೂ ಲೈಕ್ ಸ್ಟ್ಯಾಂಡರ್ಡ್ ಅವನು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾನೆ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಘೋಷಣೆ ವೇಳೆಯಲ್ಲಿ 16 ವರ್ಷಗಳಿಗಿಂತ ಕಡಿಮೆ ಇರುವ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದಿಂದ ದೂರ ಇಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರವಾಗಿ ಬೆಂಗಳೂರಿನ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. 16 ವರ್ಷದೊಳಗಿನ ಮಕ್ಕಳಿಗೆ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. ಸೊ ಏನು ಹೇಳ್ತೀರಿ? ಒಳ್ಳೆಯದು ಸರ್. ಅವ್ರು ಸುಮ್ಮನೆ ಲೈಕ್ಸು ವೀಕ್ಸ್ಗೋಸ್ಕರ ಸುಮ್ಮನೆ ಇವಾಗ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಹೆಂಗಾಗ್ತಿದೆ ಅಂದರೆ, ಇಲ್ಲ ಅಂದ್ರಲ್ಲಿ ಸುಮ್ಮನೆ ನಾರ್ಮಲ್ ರೀಲ್ಸ್ ಮಾಡಿ ಮುಚ್ಚಿ ಬಿದ್ದೋಗ್ಬಿಟ್ಟಿದ್ದಾರೆ ಎಲ್ಲ ಪ್ರತಿಯೊಬ್ಬರು. ಇನ್ವಾಲ್ವ್ ಆಗ್ತೀವಿ ತುಂಬ. ಅವ್ರು ನೋಡಿರೋದು ತುಂಬ ಒಳ್ಳೆಯದು. ಇವಾಗ ಓದೋದ ಕಡೆ ಗಮನ ಕೊಡ್ತಾ ಇಲ್ಲ ಜಾಸ್ತಿ. 16 ವರ್ಷದ 10 ವರ್ಷದ ಮಕ್ಕಳು ಎಲ್ಲ ಅವ್ರು ನೋಡಿರೋದು ತುಂಬ ಒಳ್ಳೆಯದು. ಕರೆಕ್ಟಾಗಿ ಮಾಡಿ ಸರ್ಕಾರ ಇದು ಗೌರ್ಮೆಂಟ್ ಏನು ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ. ಏನು ಮಾಡಿದ್ರು ನಮ್ಮ ಓದ್ಮೇಲೆ ಅವರು ಪ್ರಭಾವ ಬೀಳ್ತಾ ಇದೆ, ಅವ್ರ ಜೀವನ ಮೇಲೆ ಪ್ರಭಾವ ಬೀಳ್ತಾ ಇದೆ, ಹೆಲ್ತ್ ಮೇಲೆ ಪ್ರಭಾವ ಬೀಳ್ತಾ ಇದೆ. ಇದನ್ನು ದೂರ ಇರೋದು ಒಳ್ಳೆಯದು. ಇದರಿಂದ ಮೊಬೈಲ್ ಕಾರಣ, ಎಲ್ಲರಿಗೂ ಮೊಬೈಲ್ ಕಾರಣ. ಅದಕ್ಕೆ ಹುಡುಗರು ಹೋಗಲ್ಲ. ಮೊಬೈಲ್ ಕೊಟ್ಬಿಟ್ರೆ ಎಲ್ಲ ಅವ್ರಿಗೆ ತಂದೆ ತಾಯಿ ಬೇಕಾಗುತ್ತೆ. ಮೊಬೈಲ್ ಕೊಟ್ಬಿಟ್ಟು ಅವ್ರು ಫ್ರೀಯಾಗಿರ್ಬೋದು. ಅದಕ್ಕೆ ಮೊಬೈಲ್ ಅವ್ರ ಕೈ ಕೊಟ್ಬಿಟ್ಟು ಅವ್ರು ಫ್ರೀಯಾಗಿರ್ಬೋದು. ಒಳ್ಳೆಯದೇ ಕೆಟ್ಟ ನಿಮ್ಮ ಹೆಸರು ರಾಧಾಕೃಷ್ಣ. ಅದು ಒಳ್ಳೆಯದೇ. ಏನು ಮಾಡೋದು ಒಳ್ಳೆಯದು. ಸೋಷಿಯಲ್ ಮೀಡಿಯಾ ಬೇಡ ಅವೆಲ್ಲ. ಹಾಂ, ಯಾಕೆ ಸರ್? ಮಕ್ಕಳ ಮೇಲೆ ದುಷ್ಪರಿಣಾಮ ಆಗುತ್ತೆ. ಅಂದರೆ ಈಗಿನ ಮಕ್ಕಳು ಕೆಟ್ಟ ಚಟಗಳೆಲ್ಲ ಶುರುವಾಗುತ್ತೆ ಅವ್ರಿಗೆ. ಒಳ್ಳೆಯದು ಇದೆ ಸರ್, ಅದ್ರಲ್ಲಿ ಕೆಟ್ಟದ್ದು ಇದೆ. ಏನು ಕೆಟ್ಟದ್ದು ಜಾಸ್ತಿ ಅವರು ಉಪಯೋಗಿಸ್ಕೊತಾರೆ. ಒಳ್ಳೇದು ಯಾರು ಉಪಯೋಗಿಸ್ಕೊಳಲ್ಲ. ಒಳ್ಳೆಯ ಕಡೆ ಯಾರು ನೋಡೋದು ಇಲ್ಲ. ಆದ್ದರಿಂದ ಕುಮಾರಾಚಾರ್ಯ ತುಂಬ ಒಳ್ಳೆಯದು. ಬಿಕಾಸ್ ಕಿಡ್ಸ್ ತುಂಬ ಹಾಳಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಯಿಂದ. ಅವರು ಹೊರಗಡೆ ಬಂದು ಆಟ ಆಡೋದು, ಸೋಷಲೈಸ್ ಮಾಡೋದು, ಫಿಸಿಕಲ್ ಆಗಿ ಅದೆಲ್ಲ ಬಿಟ್ಬಿಟ್ಟು ಸೆಲ್ಫ್ ಅಬ್ಸೆಸ್ಡ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಯಿಂದ. ಬಿಕಾಸ್ ಸೋಷಿಯಲ್ ಮೀಡಿಯಾಲಿ ಅಟ್ ಎ ಪಾಯಿಂಟ್ ಯು ಕ್ಯಾನ್ ಜಸ್ಟ್ ಟಾಕ್ ಅಬೌಟ್ ಸಮಥಿಂಗ್ ಆರ್ ಯು ವಿಲ್ ಲರ್ನ್ ಅಬೌಟ್ ಸಮಥಿಂಗ್. ಬಟ್ ಇಂಡಿವಿಜುವಲ್ ಆಗಿ ಕಲಿಯೋದು ತುಂಬ ಇದೆ ಹೊರಗಡೆ ಬಂದ ತಕ್ಷಣ. ಸೊ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ ತುಂಬ ಒಳ್ಳೆಯ ಸ್ಟೆಪ್ ಬಂತು. ಆ್ಯಸ್ ಅ ಮದರ್ ಆಫ್ 2 kids, ಸೊ ಐ ನೋ ವಾಟ್ ಈಸ್ ದಟ್ ಬೆನಿಫಿಟಿಂಗ್. ಒಳ್ಳೆ ಸ್ಟೆಪ್. 14 ವಿಟಮಿನ್ ಸಿ, ಆಮೇಲೆ ಫ್ಯಾಟ್ ಬಿಲ್ಡ್ ಆಗ್ತಾ ಇದೆ. ತುಂಬ ಸೋಷಿಯಲ್ ಮೀಡಿಯಾ ಏನು ನೋಡ್ತಾ ಇದ್ದಾರೆ ಅದನ್ನು ನಾವೇ ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ವಿಟಮಿನ್ ಸಿ ಹಿಂಗು, ಲ್ಯಾಕಿಂಗು, ಆಮೇಲೆ ಒಬಿಸಿಟಿ ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ ಮಕ್ಕಳಿಂದನೂ. ಅಲ್ಲಿ ಅದನ್ನು ನಾವು ರಿಡ್ಯೂಸ್ ಮಾಡೋಕ್ಕೆ ತುಂಬ ಕಷ್ಟ. ಪೇರೆಂಟ್ಸ್ ಅವ್ರ ಹಿಂದೆ ಇರಬೇಕು. ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ ನಾವು ಅವ್ರ ಹಿಂದೆ ಇರಬೇಕು. ಅದು ತುಂಬ ಕಷ್ಟ. ಆಮೇಲೆ ಯೂಟ್ಯೂಬ್ ಚಾನಲ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊತಾರೆ. ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರು ಕ್ರಿಯೇಟ್ ಮಾಡ್ಕೊತಾರೆ. ಅದು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ತುಂಬ ಮುಂಚೆ ಅಂತ ಇದ್ವಿ ಒಳಗಡೆ ಕೂತ್ಕೊಳ್ಳಿ ಅಂತ. ನಾವು ಚಿಕ್ಕವರಿದ್ದಾಗ ಅಮ್ಮವ್ರು ಅಂತ ಇದ್ವಿ ಒಳಗಡೆ ಕೂತ್ಕೊಳ್ಳಿ. ಈಗ ಹೊರಗಡೆ ಹೋಗಿ ಆಟ ಆಡಿ. ಈಗ ಕಿಡ್ಸ್ ಅಂತಾರೆ ವೈ ಇಸ್ ದಟ್ ಐ ಡೋಂಟ್ ಹ್ಯಾವ್ ಎ ಫೋನ್ ಅಂತ. ನನಗೆ 10 year old ಇದ್ದರೆ ನನಗೆ ಹೇಳ್ತಾನೆ ವೈ ಇಸ್ ಇಟ್ ಐ ಡೋಂಟ್ ಹ್ಯಾವ್ ಎ ಫೋನ್ ಅಂತ. ನಾನು 18 years ಆದಮೇಲೆ ನಾನು ಕೊಡ್ತೀನಿ ಅಂತ ಅವಾಗವರೆಗೂ. ಆದರೆ ಅದು ರೆಸ್ಟ್ರಿಕ್ಟ್ ಮಾಡೋದು ತುಂಬ ಕಷ್ಟ ನಮಗೆ. ಬಿಕಾಸ್ TV ಇದೆ, ಯೂಟ್ಯೂಬ್ ಇದೆ, ಅಲೆಕ್ಸಾ ಇದೆ, ಲ್ಯಾಪ್ಟಾಪ್ಸು, ಟ್ಯಾಬ್ಸ್ ಎಲ್ಲನೂ ಇದೆ. ಎಲ್ಲ ಕಡೆ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಬಂದರೆ ಎಂಡ್ ಆಫ್ ದ ಡೇ ಐ ಅಪೀಲ್ ಇದೆ ಗೌರ್ಮೆಂಟ್ಗೆ, ಮಾಡಿ ಈ ಸ್ಟ್ರಿಕ್ಟಾಗಿ ಮಾಡಿ. ಇದನ್ನ ಇನ್ನೂ ಲೂಪ್ ಹೋಲ್ಸ್ ಇರೋದು ಬೇಡ ಸಿಸ್ಟಮಲ್ಲಿ. ಅದನ್ನು ಚೆಕ್ ಮಾಡಿ. ಸರ್ ಅದು ಒಳ್ಳೇದೇ. ಬಿಕಾಸ್ ಈಗ ನಾವು ಅವ್ರ ಬುಕ್ಸ್ ತೆಗೆಯೋದಿಲ್ಲ. ಅವ್ರದ್ದೇ ನನ್ನ ಮಗನೂ ಲೈಕ್ ಈಸ್ ಇನ್ 5th standard ಅವನು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾನೆ. ಅದನ್ನ ಯಾರೂ ನೋಡೋದು ಇಲ್ಲ ಆ್ಯಕ್ಚುಲಿ. ಬಟ್ ಅವ್ನಿಗೆ ಕ್ರೇಜು. ಅದರಲ್ಲಿ ವ್ಯೂಸ್ ಬಂದಿದ್ಯಾ, ನನ್ನ ಫ್ಯಾಮಿಲಿ ಮೆಂಬರ್ಸೇ ಕೇಳ್ತಾ ಇರ್ತಾನೆ, ನಾನು ವ್ಯೂಸ್ ನೋಡಿದಾರಾ ಚಿಕ್ಕಮ್ಮ, ಲೈಕ್ ಆಂಟೀಸು, ದೊಡ್ಡಮ್ಮ ಅಂತೆಲ್ಲ ಕೇಳ್ತಿರ್ತಾನೆ. ಸೊ ಅದೊಂದು ತುಂಬ ಅಡಿಕ್ಟ್ ಆಗ್ತಿದ್ದಾನೆ. ಸೊ ಬೆಟರ್ ಇದೆಲ್ಲ ಸ್ವಲ್ಪ ಬ್ಯಾನ್ ಮಾಡಿದೆ ಸೊ ದಟ್ ದೇ ಕ್ಯಾನ್ ಕಾನ್ಸಂಟ್ರೇಟ್ ಇನ್ ಟು ದೇರ್ ಎಜುಕೇಷನ್ಸು. ಸೊ ಒಳ್ಳೆಯದೇ ಅನಿಸುತ್ತೆ ಸರ್. ಸೊ ಈಗ ಅದು ರೆಸ್ಟ್ರಿಕ್ಟ್ ಮಾಡುತ್ತೆ ಅಂದರೆ ಯೂಶ್ವಲಿ ಅವ್ರ ಹತ್ರೆಲ್ಲ ಫೋನೆಲ್ಲ ಇಲ್ಲ, ನಮ್ಮದೇ ತೊಗೊಂಡು ಕ್ರಿಯೇಟ್ ಮಾಡಿರ್ತಾರೆ. ಇಲ್ಲ ಅವ್ರ ಅಜ್ಜಿದು ಫೋನ್ ತೊಗೊಂಡು ಕ್ರಿಯೇಟ್ ಎಲ್ಲ ಮಾಡಿರ್ತಾರೆ. ಇನ್ಮೇಲೆ ಯೂಸ್ ಮಾಡಬಾರ್ದು ಅಂದರೆ ಅಟ್ಲೀಸ್ಟು ನಾವೆಲ್ಲ ಸ್ವಲ್ಪ ಬೇಡ ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡ್ತಾರೆ. ಸೊ ದಟ್ ವೇ ದೇ ಕ್ಯಾನ್ ಕಾನ್ಸಂಟ್ರೇಟ್ ದರ್ ಸ್ಟಡೀಸ್. ಗೈಡ್ ಸರ್ ತುಂಬ ಒಳ್ಳೆಯದು. ಬಟ್ ಹೆಂಗೆ ಮಾಡ್ತಾರೆ ಅನ್ನೋದು ನೋಡಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಏಜ್ ಲಿಮಿಟ್ more than 16 ಅಂತ ಹೇಳ್ಬಿಟ್ಟು ಲೆಸ್ ದೆನ್ 16 ಯೂಸ್ ಮಾಡಬಾರ್ದು. ಅಂದರೆ ಮಕ್ಕಳು ತಗೊಂಡು ಗ್ರೇಟರ್ ದೆನ್ 16 ಅಂತ ಹೇಳಿದ್ರೆ ಸ್ವಲ್ಪ ಲಾಗಿನ್ ಆಗುತ್ತೆ. ಸೊ ಇಂಪ್ಲಿಮೆಂಟೇಷನ್ ತುಂಬ ಇಂಪಾರ್ಟೆಂಟ್. ಬಟ್ ಇಟ್ಸ್ ವೆರಿ ಗುಡ್ ಕರ್ನಾಟಕ. ಸರ್ ಫಸ್ಟ್ ಥಿಂಗ್ ಮಕ್ಕಳಿಗೆ ಸ್ಕೂಲಲ್ಲಿ ಮೊಬೈಲ್ನ ಬ್ಯಾನ್ ಮಾಡ್ತಾರೆ. ವೆರಿ ಗುಡ್ ಥಿಂಗ್. ಅದು ಇವಾಗ ಕಂಪ್ಲೀಟ್ ಆಗಿ. ಸೆಕೆಂಡ್ ಥಿಂಗ್
ಈವನ್ ಪೇರೆಂಟ್ಸ್ ಆದರೂ ಆಗಲಿ ದೇ ಶುಡ್ ಕ್ರಿಯೇಟ್ ಅವೇರ್ನೆಸ್. ಓಕೆ, ಮಕ್ಕಳಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ದೇ ಶುಡ್ ಸ್ಟಾರ್ಟ್ ಕ್ರಿಯೇಟಿಂಗ್ ಅವೇರ್ನೆಸ್. ಅದ್ರ ಬದಲು ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಇನ್ವಾಲ್ವ್ ಮಾಡಬೇಕು. ಎಲ್ಲ ಕಡೆ ದೇ ಶುಡ್ ಎನ್ಕರೇಜಿಂಗ್ ಸ್ಪೋರ್ಟ್ಸ್ ಮೋರ್. ಅವಾಗ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಒಂದೇ ಕಮ್ಯುನಿಟಿ ಒಂದು ಶಿಫ್ಟಿಗೆ ಅಂತ ಬಂದರೆ ದೇ ಈ ಫೋನ್ಸ್ ಆ್ಯಂಡ್ ದೇ ಗೋ ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೋರ್. ಅದು ತುಂಬ ಮಾಡಬೇಕು ಪೋಷಕರಲ್ಲಿ. ದಟ್ ಅವೇರ್ನೆಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನು ಮಾಡಿದ್ರೆ ಆಬ್ವಿಯಸ್ಲಿ ಕಿಡ್ಸ್ ದೇ ವಿಲ್ ಮೂವ್ ಔಟ್ ಆಫ್ ಮೊಬೈಲ್ ಫೈಬರ್ ಥಿಂಗ್ ಆ್ಯಂಡ್ ದೇ ವಿಲ್ ಆರಾಮ್ಸೆ ಸ್ಟೇ ವಿತ್ ದೇರ್ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಅದು ತುಂಬ ಒಳ್ಳೆ ಡಿಸಿಷನ್ಸ್. ತುಂಬ ಸಿದ್ದರಾಮಯ್ಯ ಒಳ್ಳೆ ಡಿಸಿಷನ್. ಐ ಡೋಂಟ್ ನೋ ಬೇರೆ ಸ್ಟೇಟ್ಸಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ, ತರ್ತಾರೋ ಇಲ್ಲ ಅಂತ. ಬೇರೆ ಕಂಟ್ರೀಸಿಂದ ಇದನ್ನು ತೊಗೊಂಡಿರೋದು ತುಂಬ ಒಳ್ಳೆ ಬೆನಿಫಿಷನ್. ಹೋದ ಮೇಲೆ ಗಮನನೇ ಹಾಕಲ್ಲ ಅವರು. ಸೋಷಿಯಲ್ ಮೀಡಿಯಾ ಹೋದ್ರೆ ಅದರಲ್ಲೇ ಅಡಿಕ್ಟ್ ಆಗಿಬಿಡ್ತಾರೆ. ಫೋನ್ ಬಿಟ್ಟು ಆ ಕಡೆ ಬರೋದೇ ಇಲ್ಲ ಅವರು. ಓದೋದು ಕಮ್ಮಿಯಾಗೋಯ್ತು. ಎಲ್ಲ ಓದೋದು ಈಗ ಫೋನಲ್ಲೇ ಬಂದ್ಬಿಟ್ಟು ಅದು ಒಳ್ಳೆಯದೇ ಮಾಡಿರೋದು. ಅದು ಅಪ್ರಿಷಿಯೇಟ್ ಮಾಡೋದು ತುಂಬ ಒಳ್ಳೆಯದು. ಈಗ ನಾಲೆಜು ಸೋಷಿಯಲ್ ಬಗ್ಗೆ ತಿಳ್ಕೋಬೇಕು, ಬೇಡ ಅಂತಿಲ್ಲ. ಸಮಾಜದಲ್ಲಿ ಏನು ನಡೀತಿದೆ ಎಲ್ಲ ನಾಲೆಜ್ ಬೇಕಿದೆ. ಆದರೆ ಅದಕ್ಕೆ ಫೋನಿಂದನೇ ಇಲ್ಲ ಸೋಷಿಯಲ್ ಮೀಡಿಯಾದಿಂದನೇ ಹೋಗ್ಬೇಕಂತ ಏನಿಲ್ಲ. ದೊಡ್ಡವರಿಂದನೂ ತಿಳ್ಕೊಬೋದು. ಸ್ಕೂಲ್ ಹೋದ್ರೆ ತುಂಬ ಅವ್ರಿಗೆ ಚಾನ್ಸಸ್ ಇದೆ ಅವ್ರಿಗೆ. ಈ ಫೋನಲ್ಲಿ ಹೋದ್ರೆ ಬರೀ ಓದೋದು ನೋಡೋಕ್ಕೂ ಆಗಲ್ಲ, ಇಲ್ಲ ಬರೀ ಏನೋ ಒಂದು ಹಾಡು ಸಿನಿಮಾ ನೋಡೋಕ್ಕಾಗಲ್ಲ. ಎಲ್ಲ ಬರ್ತಾನೆ ಇರುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೆ ಏನೇನೋ ಕಲ್ತಿರೋದೆಲ್ಲ ಬರ್ತಾ ಇದೆ. ಅದು ಫೇಸ್ಬುಕ್ ಓಪನ್ ಮಾಡಿದ್ರು ಹಂಗೆ ಇರುತ್ತೆ. ಎಲ್ಲ ಬರೀ ಇವರು ಯಾವುದು ನೋಡಿ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಒಳ್ಳೆ ಮೆಸೇಜ್ಗಳು ಬರ್ತಾ ಇಲ್ಲ. ಒಂದು ಬಿಸ್ನೆಸ್ ಬಗ್ಗೆ ಬರ್ತಾ ಇರುತ್ತೆ. ಈ ಟಿ ವಿಗಳು ಹಾಕೋದು, ಈ ಗಾಡಿಗಳು, ಇಲ್ಲ ಮೊಬೈಲ್ಗಳು, ಇಲ್ಲ ಈ ಮೇಕಪ್ದು ಈ ಥರನೇ. ಇಲ್ಲಾಂದ್ರೆ ಅರ್ಧ ಡ್ರೆಸ್ ಹಾಕ್ಕೊಂಡು ಇದೇ ಬರ್ತಾ ಇರೋದು ರೀಲ್ಸು ಅದು ಅಂತಾಗಿ. ಬೇರೆ ಏನು ಬರ್ತಾ ಇದೆ ಹೇಳಿ ಸರ್? ಒಳ್ಳೇದಂತೂ ಅದರಲ್ಲಿ ಬರ್ತಾನೆ ಇಲ್ಲ ಸೋಷಿಯಲ್ ಮೀಡಿಯಾನಲ್ಲಿ. ಯೂಸ್ಫುಲ್ ಇದ್ದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೋದು. ಅನ್ಯೂಸ್ಫುಲ್ ಮೇಲೆ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ಅವ್ರು ಮಾಡಿರೋದು ಪರ್ಫೆಕ್ಟೇ. ಅದು ಇನ್ನೂ ಸ್ವಲ್ಪ ಮುಂದೆನೇ ಮಾಡಿರಬೇಕದು. ಈಗಲಾದರೂ ಮಾಡಿದ್ರಲ್ವಾ, ಸಂತೋಷನೇ ಇದೆ. ನಿಜವಾಗ್ಲೂ ಸಂತೋಷ. ಶಿವಕುಮಾರ್ ಸೇಮ್ ಸರಿ ಅವ್ರು ಹೇಳಿದ್ದೇನೆ. ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಇವಾಗಿರೋ ಇದಕ್ಕೆ ಸೋಷಿಯಲ್ ಮೀಡಿಯಾ ಅಂದರೆ ಅವ್ರಿಗೆ ನ್ಯೂಸ್ ತಿಳ್ಕೊಳ್ಬೇಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಬೋದು. ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ, ನ್ಯೂಸ್ ಪೇಪರ್ಸಲ್ಲೆಲ್ಲ ತಿಳ್ಕೊಬೋದು. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ಒಳ್ಳೆಯದು. ಬರ್ಬೋದು ಸರ್. ಇವಾಗ ಅದಿಲ್ಲ ಅಂದರೆ ಅವ್ರಿಗೆ ಕ್ರಿಕೆಟ್ ಆಡ್ತಾರೆ, ಮತ್ತು ಬೇರೆ ಗೇಮ್ಸ್ ಆಡೋಕ್ಕೆ ಆಚೆ ಹೋಗೋಣ ಅಂತ ಒಂದು ಮೈಂಡ್ಸೆಟ್ ಬರುತ್ತೆ. ಫ್ರೆಂಡ್ಸ್ ಕರೀತಾರೆ, ಹೋಗ್ತಾರೆ. ಇಲ್ಲ ಅಂದರೆ ಫೋನಲ್ಲೇ ಅಡಿಕ್ಟ್. ಕಾಲೇಜಿಂದ ಬಂದ ತಕ್ಷಣ ಬ್ಯಾಗ್ ಇಟ್ಬಿಟ್ಟು ಫೋನ್ ಯೂಸ್ ಮಾಡೋದು. ಸೊ ಇಲ್ಲಿ ಅದಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಪ್ರಯತ್ನ ನೋಡೋಣ. ಚೇಂಜಸ್ ಆಗ್ಬೋದು. ಎಸ್, ಬಹುತೇಕರು ಮುಖ್ಯಮಂತ್ರಿಗಳು ತರಲು ಹೋಗುತ್ತಿರುವ ಈ ಯೋಜನೆಗೆ ಬಹುತೇಕ ಬೆಂಗಳೂರಿನ ಸಾರ್ವಜನಿಕರು ಎಸ್ ಅಂತಲೇ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಿಂದ 16 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳು ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು ತುಂಬ ಒಳ್ಳೆಯದು ಅಂತ ಬಹುತೇಕರು ಸಿದ್ದರಾಮಯ್ಯ ಅವರು ತಂದಿರುವ ಈ ಯೋಜನೆಗೆ ಎಸ್ ಎಂದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.